ನೀವು ಇದು ಹೆಂಗ್ ಕೊಡ್ತೀಯಾ? ಮುನ್ರಾಜ್ ಅವರಿಂದ ಕೊಡ್ರದು ಏನ್ ಪರಿಶೀಲನೆ ಮಾಡ್ತಿದ್ದೀನಿ ಅವನ್ನೆಲ್ಲ ಪರಿಶೀಲನೆ ಮಾಡಿ ಕಳಿಸ್ಬಿಡ್ತೀಯ? ಇದೆಲ್ಲ ನೀನೇ ಕೊಟ್ಟಿದ್ದೀರಲ್ವಾ ಗ್ರಾಮ ಪಂಚಾಯತ್ ದಿಶಾಂಕಲ್ಲಿ ಅಳತೆ ಮಾಡಿದಾಗ ಸರ್ವೆ ನಂಬರ್ ಒಳಗಡೆ ಬರುತ್ತೆ ಅಂತ. ಏನ್ ನಿನ್ನ ಹೆಸರು? ವೆಂಕಟೇಶ. ಇಲ್ಲಿ ನಿಮ್ಮ ಗ್ರಾಮ ಪಂಚಾಯತಿ ಬರೋದಿಲ್ಲ ಅಂತ ಹೇಳಿದ್ರೆ ಅಂದಾಜ್ಕೊಂಡು ಕೊಡ್ತೀಯ? ಮತ್ತೆ ಅಲ್ಲಿ ಅದ್ ಕೊಡ್ರಿ ಸಬ್ಮಿಷ್ಟ ಅದ್ ಕೊಡಿ, ಇಲ್ಲಿ ಕೊಡ್ರಿ. ಡಿಮ್ಯಾಂಡ್ ರಿಜಿಸ್ಟರ್ ಕೊಡಿ. ನೀವು ಯಾವ ಆಧಾರದ ಮೇಲೆ ರಿಜಿಸ್ಟರ್ ಮಾಡಿದ್ರಿ ಅಂತ ಡಿಮ್ಯಾಂಡ್ ಎಷ್ಟು ತೆಗೀರಿ. ಕಾನೇಶ್ವರಿ ನಂಬರ ಸರ್ವೆ ನಂಬರ ನೋಡಿ ಹೇಳಿ. ಅಲ್ಲಿ ಸರ್ವೆ ನಂಬರ್ ಅಂತಿದೆ. ಮತ್ತೆ ನೀನೇ ಕೊಟ್ಟಿದ್ದೀರ ನಮಗ್ ಬರಲ್ಲ ಅಂತ ಎಂಡಾಸ್ಮೆಂಟ್ ಮತ್ತೆ ಚೆಕ್ ಮಾಡ್ತೀಯ? ಏನು ಕಾಣ್ತಾ ಇಲ್ವಲ್ಲ ಇದು? ಈಗ ಅಸಿಸ್ಟ್ ಮಾಡಿ ಅವ್ರಿಗೆ. ಅದೇ ಕಾಲೇಶ್ವರಿನ ಸರ್ವೆ ನಂಬರ್ ಸರ್ವೆ ನಂಬರ್ ಹೌದು. ಓದ್ರಿ ಇವಾಗ ಅದು ಜೋರ ಓದೋದು. ಅಣ್ಣ ಓದು ಜೋರಾಗಿ, ಮೈಕಲ್ ಓದು, ಜನಕ್ಕೆ ಗೊತ್ತಾಗುತ್ತೆ ಸ್ವಲ್ಪ ಘನಕಾರ್ಯ. ಮೇಲ್ಕಂಡ ವಿಷಯ ಹಾಗೂ ಉದ್ಯೋಗಕ್ಕೆ ಸಂಬಂಧಿಸಿದಂತೆ ಹಳ್ಳಿಹಳ್ಳಿ ಗ್ರಾಮದ ಕಾನೇಶುಮಾರಿ ಗ್ರಾಮಠಾಣೆಗೆ ಸೇರಿದ ನಂಬರ್ 154 154/5ರ ಸುತ್ತುಗಳು ಉತ್ತಮ ಲೇಟ್ ಶಂಕರಪ್ಪ ಮತ್ತು ಎಂಬಿ ಹನುಮಂತೇಗೌಡರವರು ನೀಡಿರುವ ಸೂಚನೆ ಮೇರೆಗೆ ಸ್ಥಳ ಪರಿಶೀಲಿಸಲಾಗಿ ಮತ್ತು ದಿಶಾಂಕ ಪರಿಶೀಲಿಸಲಾಗಿ ಸದರಿ ಜಾಗವು ಸರ್ವೆ ನಂಬರ್ 1/7 ಮತ್ತು ಸರ್ವೆ ನಂಬರ್ 2ರ ಸ್ವತ್ತು ಗ್ರಾಮಠಾಣೆ ವ್ಯಾಪ್ತಿಗೆ ಬರುವುದಿಲ್ಲ. ಸದರಿ ಸ್ವತ್ತುಗಳು ಸರ್ವೆ ನಂಬರ್ ಸ್ವತ್ತುಗಳಾಗಿರುತ್ತವೆ ಎಂದು ದೃಢೀಕರಿಸಿ ಈ ಪತ್ರದೊಂದಿಗೆ ಪಹಣಿ ಹಾಗೂ ದಿಶಾಂಕ ಕಾಪಿಯನ್ನು ಸಹ ಲಗತ್ತಿಸಿ ನಿಯಮಾನುಸಾರ ಕಾನೂನು ಕ್ರಮ ವಹಿಸಲು. ಹೌದು, ಸರ್ವೆ ನಂಬರ್ ಬರುತ್ತೆ ಅಂತ ಹೇಳಿದ್ಯಾ? ಸರ್ವೆ ನಂಬರ್ ಅಂತ ಹೇಳಿದ್ಯಾ? ಗ್ರಾಮಠಾಣೆ ಬರಲ್ಲ ಅಂತ ಹೇಳಿದ್ಯಾ? ಅಲ್ಲಿ ಕೊಡು, ಅದು ಕೊಡು. ಸರ್ವೆ ನಂಬರ್ 1/7 ಹೇಳಿದೆ. 1/7 ಸರ್ವೆ ನಂಬರ್ ಬರುತ್ತೆ ಅಂತ ಹೇಳ್ತಾನೆ. ಮತ್ತೆ ಅವನೇ ಡಿಮ್ಯಾಂಡ್ ಕೊಡ್ತಾನೆ ಪಂಚಾಯತ್ ಇದು, ಅವನು ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ. ಸದರಿ ಸ್ವತ್ತುಗಳು ಸರ್ವೆ ನಂಬರ್ ಸ್ವತ್ತುಗಳು ಆಗಿರ್ತವೆ ಎಂದು ದೃಢೀಕರಿಸಿ RTC ದಿನಾಂಕ ಕಾಪಿಯನ್ನು ನೋಡಲು ಆದೇಶಿಸಿದೆ. ಇದು 18/3/2024. ನೀವೇ ಇದ್ರ ಇವರೇ ಅವರೇ ನೀವೇ ಇದ್ರ ಅವರೇ ಹಿಂದೆ ಇದ್ದ ರಂಗಮಯ್ಯ ಅಂತ ರಿಟೈರ್ಡ್ ಆಗಿತ್ತು. ಏನು ಜನಕ್ಕೆ ತೊಂದರೆ ಕೊಡ್ತಿರ್ರಿ ನೀವು? ಅವನೇ ಇದ್ದ ಇವನೇ ಇದ್ದ ಅಂತ ಹೇಳ್ಬಿಟ್ಟು ಸ್ವಾಮಿ ಮಚ್ಚಿಡ್ಕೊಂಬರ್ತವೆ. ಅದು ಫೋಟೋ ಹಾಕಿದೆ ನೋಡಿ ಸ್ವಾಮಿ. ಮೊನ್ನೆ ಪೊಲೀಸ್ ಸ್ಟೇಷನ್ ಬೆಂಕಿ ಇಕ್ಕಿದ್ದಾರೆ, ಕೊಡ್ತೀನಿ ನಮಗೆ ಕಂಪ್ಲೇಂಟ್ ಕೊಟ್ಟಿದೆ ಪೊಲೀಸ್ ಸ್ಟೇಷನ್ಗೆ. ಅದು ಯಾರು ಇಶ್ಯೂ ಮಾಡಿರೋದು ಡಿಮ್ಯಾಂಡ್? ಇದು ಯಾರು ಇಶ್ಯೂ ಮಾಡೋದು? ಸೈನ್ಯ ಅರ್ಥಮ್ಮ ಹೇಳ್ರಿ ಇವ್ರದ್ದು ಅವ್ರದ್ದು ನೋಡಿ. ನೀವು ಅಲ್ಲಿ ಕೆಲಸ ಮಾಡ್ತಿದ್ದೀರಾ, ಅಲ್ಲಿ PDOಗಳು ಯಾರು ಕೆಲಸ ಮಾಡಿದ್ದಾರೆ ಗೊತ್ತಿದೆ. ನಿಮ್ಮ ಮನೆಗೆ LNP ಕೊಡಕ್ಕೆ ಅಸೆಸ್ಮೆಂಟ್ ಇಶ್ಯೂ ಮಾಡಿದ್ದೀರಾ? ಎಲ್ಲ ರಂಗಮಯ್ಯ ಎಷ್ಟು ದಿವಸ ಆಯ್ತು? 3 ತಿಂಗಳು. ಅವನಿಗೆ ಪಾರ್ಟಿ ಮಾಡಿ ಕೆಲಸ ಆಗ್ತದೆ ಅಲ್ಲ. ಸರ್ವೆ ನಂಬರ್ ನೀವೇ ಅಡ್ವಾನ್ಸ್ ಮಾಡ್ಕೊಡ್ತೀರಿ, ಇದೇ ಕೊಡ್ತೀವಿ ಅಡ್ವಾನ್ಸ್ ನಿಂದು. ಅದು ರಂಗಮಯ್ಯ ಕೊಡಿ. 18/3/24 ಅದು ರಂಗಮಯ್ಯ ಅಂತ PDO ಇದೆ. ಅವನೇ ಒಂದ್ ಕಡೆ ಸರ್ವೆ ನಂಬರು ಬರುತ್ತೆ ಅಂತ ಒಂದ್ ಕಡೆ ಡಿಮ್ಯಾಂಡ್ ಎಷ್ಟು ಕೊಡ್ತಾನೆ. ಡೀಟೇಲ್ ಕೊಡಿ. ನೀವು ಸಿವಿಲ್ ಕೋರ್ಟ್ ಹೋಗೋಣ. ಇವಾಗ ಕುರಿ ಶೆಡ್ ಬೆಂಕಿ ಇಕ್ಕಿದ್ದಾರೆ, ಅದಕ್ಕೆ ಸ್ವಲ್ಪ ಸೆಕ್ಯೂರಿಟಿ ಕುರಿ ಕೂಡ ಜಾಗ ಇಲ್ಲ ನೋಡಿ, ಬೆಂಕಿ ಇಕ್ಕಿದ್ದಾರೆ. ಮೊನ್ನೆ ರೀಸೆಂಟ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ರೆ ಓವರಾಲ್ ಆಗಿ ನಾನು ಇವಾಗ ಆಲ್ರೆಡಿ ಒಂದು ಪತ್ರ ಎಂಟ್ರಿ ಬರ್ಕೊಟ್ಬಿಟ್ಟೆ. ಅವನೇ ಆ ಪತ್ರ ಚಾಲೆಂಜ್ ಮಾಡೋವರೆಗೂ ನಾವೇನ್ ಮಾಡ್ಕೊಂಡಿದ್ದೀವಿ, ನಾಯಿಗಳು ಕೇಳಿಬಿಟ್ಟಿದ್ದೀವಿ. ಸರ್ ನಾವು ನೀವು ಕರೆಕ್ಟ್ ಹೇಳಿದ್ದೀವಿ ಸರ್. ಪತ್ರ ಬರ್ಕೊಟ್ಟಿರೋದು ನಾನು ಇವಾಗ ಬೈಟಿಗೆ ಬಂದಿದ್ದೀನಿ ಸರ್. ಅದು ಪತ್ರದಲ್ಲಿ 70 ನಾನು ಮೋಸ ಮಾಡಿದಾನೆ, ಅವರು ಮೋಸ ಮಾಡಿದಾರೆ. 7795/22 ಕೇಸ್ ನಂಬರ್ ಹಾಕಿದ್ದಾರೆ ಪತ್ರದಲ್ಲಿ. ಮುಂದೆ ಪ್ರಿಂಟ್ ಅಲ್ಲಿ ಇದೆ ನೋಡಿ ಸರ್. ಅದರಲ್ಲಿ ಕೇಸ್ ನಂಬರ್ ಅಲ್ಲಿ 154 ಮಾತ್ರ ಇದೆ.
ಸರ್ವೆ ನಂಬರ್. ಆದ್ರೆ ಇವ್ರು ಬರ್ಕೊಟ್ಟಿರೋದು ಸಬ್ರಿಜಿಸ್ಟ್ರು 154/5ಕ್ಕೆ ಸ್ವಾಮಿ. ಅದಕ್ಕೆ ಸ್ವಾಮಿ ಆ ಪತ್ರ ಚಾಲೆಂಜ್ ಮಾಡ್ತಾ ಎಲ್ಲ ಹೋಗ್ಬಿಡುತ್ತೆ. ಚಾಲೆಂಜ್ ಮಾಡಿ ಫಸ್ಟ್ ನೀನು ಫಸ್ಟ್ ಹೋಗ್ಬೇಕು. ನಾನು ಓನರು, ನಮ್ಮದೇ ಸಂಬಂಧ ಇಲ್ಲ. ಕೋರ್ಟಲ್ಲಿ ಚಾಲೆಂಜ್ ಮಾಡಬೇಕು. ಕೋರ್ಟ್ ಹೋಗ್ಬೇಕು. ಸಿವಿಲ್ ಡಿಸ್ಪ್ಯೂಟ್ ಇದು. ಯು ಕಾನ್ ಡಿಸೈಡ್. ಅವನು ರಂಗದಾಮಯ್ಯ ದುಡ್ಡು ತಗೊಂಡು ಬರ್ಕೊಟ್ಟ. ಒಂದ್ ಕಡೆ ಸರ್ವೆ ನಂಬರು, ಒಂದ್ ಕಡೆ ಕಾಲೇಶ್ವರ ನಂಬರ್ ಬರ್ಕೊಟ್ಟ. ಇದು ಗೌರ್ಮೆಂಟ್ ರಾಮತಾನ ಅಂತ ಅದೆಲ್ಲ ಅಡ್ಜಸ್ಟ್ ಮಾಡ್ಕೊಂಟಾರ. ಮುತ್ತಯ್ಯ ಚಾಲೆಂಜ್ ಮಾಡೋದು ಎಲ್ಲ ಹೋಗ್ಬಿಡ್ತವೆ. ಕೋರ್ಟ್ ಹೋಗು. ಏನ್ ಮಾಡ್ತೀಯಾ? ಇದಕ್ಕೆ ಇವಾಗ ಇದಾಕೋತಿದ್ರು. ಅದಕ್ಕೆ ಚೇಂಜ್ ಮಾಡಿದ್ರು ಅವನಿಗೆ. ನಾನು ಕೋರ್ಟ್ ಹೋಗಕ್ಕೆ ಅವನಿಗೆ ಖಾತೆಗೆ ಆಗಿಲ್ಲ ಅಂತ ಹೇಳ್ತಾ ಇದ್ದೀನಿ ಸರ್. ನಾನು ಕೋರ್ಟ್ ಹೋಗಿ ಯಾವ್ದ ಮೇಲೆ ಹೋಗ್ತೀವಿ? ಇವಾಗೆ ಯಾವ್ದ ಮೇಲೆ ಹೋಗ್ತೀವಿ? ಇವಾಗ ಖಾತಾ ಮಾಡಿದ ಮೇಲೆ ಹೋಗ್ತೀಯಾ? ಹಂಗೆ ಬೇಡ, ಅರ್ಥ ಮಾಡ್ಕೋ. ಇವಾಗ ಮುಂದೆ ಅಪೀಲ್ ಹಾಕಿದ್ರು. ಸೇಲ್ ಬಿಟ್ಟು ಏನು ಮಾಡಕ್ ಆಗಲ್ಲ. ನಾನು ಮುಂದೆ ಸೇಲ್ ಇದೆಯಪ್ಪ, ನಾನು ಮಾಡಿ ಇರ್ತಾರೆ. ಕೋರ್ಟ್ ಹೋಗ್ಬೇಕು. ನೀನು ಕೋರ್ಟ್ ಆದ್ರೂ ಹೋಗಿ ಇವತ್ತು ಹೋಗು. ಏನ್ ಮಾಡ್ತೀಯ? ಕೋರ್ಟ್ ಹೋಗು. ಈ ಶಕ್ತಿ ಎಲ್ಲ ನಾನು ಕೊಡ್ತೀವಿ ನಾವು. ಸರ್ವೆ ನಂಬರ್ ನಾವು ಬರಲ್ಲ. ಅವ್ರು ಬಂದಿದ್ದವರು ಸರ್ವೆ ನಂಬರ್ ಕೊಟ್ಟ. ಇವರು ಸಹಾಯಕ ಸರ್ವೆ ನಂಬರ್ ನಮಗ್ ಬರಲ್ಲ. ಅಪೀಲ್ ಅಂತಾರೆ. ನೀನು ಬೆಸ್ಟ್ ಅಂದ್ರೆ ಸಿವಿಲ್ ಕೋರ್ಟ್ ಹೋಗ್ಬೇಕು.